वेलकम बैक टू विश्का साहेब व्लॉग्स। यूं ही चला चल रही, यूं ही चला चल रही, कितनी हसीन है ये दुनिया। ಅಕ್ಕಿ ರೊಟ್ಟಿ ಜಮಾಯಿಸ್ತಾ ಇದ್ದಾಳೆ। ಹಾಯ್, ವೆಲ್ಕಮ್ ಬ್ಯಾಕ್ ಟು ವಿಶ್ಕಾ ಸಾಹೇಬ್ ವ್ಲಾಗ್ಸ್. ಸುಮಾರು ದಿನ ಆದಮೇಲೆ ಒಂದು ವ್ಲಾಗ್ ಮಾಡ್ತಾಯಿದ್ದೀವಿ. ಇವತ್ತು ನಮ್ಮದೊಂದು ಟ್ರಾವೆಲಿಂಗ್ ವ್ಲಾಗ್ ಅಂದರೆ ಬೆಂಗಳೂರಿಂದ ಮಂಗಳೂರಿಗೆ. ಇವತ್ತು ಮಂಗಳೂರಿಗೆ ಹೋಗ್ತಾ ಇಲ್ಲ, ನಮ್ಮ ವಿಧಾತನ ಸಣ್ಣಜ್ಜನ ಮನೆಗೆ. ಸಮಯ ಬೆಳಗ್ಗೆ 8 ಗಂಟೆ 10 ನಿಮಿಷ. ಈಗ ಇಷ್ಟು ಲೇಟಾಗಿ ಹೊರಟಿತ್ತಿಲ್ಲ ನಾವು, ಸೊ ಇವತ್ತು ಹೊರಡ್ತಾ ಇದ್ದೀವಿ. ಸಿಟಿ ಒಳಗಡೆ ಹೋಗೋಣ, ಯಾಕೆಂದರೆ ಜನವರಿ 4 ನ್ಯೂ ಇಯರ್ ಅಂತ ಖಾಲಿಯಾಗಿರುತ್ತೆ, ವಾಪಸ್ ಬರಬೇಕಷ್ಟೇ. So let's start the vlog. Maga. Eita. Eita. ಮತ್ತೆ ಮತ್ತೆ ಮತ್ತೆಂತ ಟ್ರಾಫಿಕ್ ಮಗ. ಸಮಯ ಈಗ 9:30. ಮನೆಯಿಂದ 1 ಗಂಟೆ 20 ನಿಮಿಷ ಬೇಕಾಯಿತು. ನಾವೀಗ ನೆಲಮಂಗಲದಲ್ಲಿ ಇದ್ದೀವಿ. ಒಂದು ಸ್ಟಾಪ್, ಯಾಕೆಂದರೆ ನಮ್ಮ ಮಗನ ಡೈಪರ್ ಚೇಂಜ್ ಮಾಡುವ ಟೈಮ್. ಸೊ ಡೈಪರ್ ಚೇಂಜ್ ಮಾಡಿ ಮುಂದುವರಿಯೋಣ. ಸೊ ನೆಲಮಂಗಲ ತಲುಪಿದ್ವಿ 9:55ಕ್ಕೆ. ಆ್ಯಂಡ್ ನೆಲಮಂಗಲ ಟು ಹಾಸನ್ ರೋಡಲ್ಲಿ ಹೋಗ್ತಾ ಇದ್ದೀವಿ. ಎಲ್ಲರಿಗೂ ಗೊತ್ತು ಇದು ಟೋಲ್ ರೋಡ್ ಅಂತ, ಬಟ್ ಟೋಲ್ ಕಟ್ಟಿ ಎಲ್ಲರಿಗೂ ಸಾಕಾಗೋಗಿರುತ್ತೆ. ಹಾಗಾಗಿ ನೆಲಮಂಗಲದಿಂದ ನೀವು ಹಾಸನಕ್ಕೆ ಹೋಗ್ಬೇಕಾದ್ರೆ ಫಸ್ಟ್ ಟೋಲ್ನ ಬೈಪಾಸ್ ಮಾಡ್ಬೋದು. ಸ್ವಲ್ಪ ಒಳಗಡೆ ಹೋಗಬೇಕು. ಅದು ಹೇಗೆ ಅಂತ ನಾನು ಇವಾಗ ತೋರಿಸ್ತೀನಿ ನೋಡಿ. ಇವಾಗ ನಾನು ಟೋಲ್ ರೋಡ್ ಹತ್ರ ಬರ್ತಾ ಇದ್ದೀನಿ. ಸೊ ಈ ರೋಡ್ನ ನೀವು ಕೂಡ ಫಾಲೋ ಮಾಡ್ಬೋದು. ಸ್ವಲ್ಪ ಯಾವುದೋ ಒಂದು ಹಳ್ಳಿಗೆ ಹೋಗಿ ಅಲ್ಲಿಂದ ತಿರುಗುತ್ತೆ, ಬಟ್ ತುಂಬ ಡಿವಿಯೇಷನ್ ಇಲ್ಲ. ಬೇಗ ಮೇನ್ ರೋಡ್ ಜಾಯಿನ್ ಆಗ್ಬೋದು. ಗಾಡಿ ತೆಗಿಬೇಕಾದ್ರೆ ಆಲ್ರೆಡಿ ನಾವು ರೋಡ್ ಟ್ಯಾಕ್ಸ್ ಅಂತ ಕಟ್ಟಿರ್ತೀವಿ, ಮತ್ತು ಪುನಃ ಇಲ್ಲಿ ಟೋಲಿಗೆ ಟ್ಯಾಕ್ಸ್ ಅಂತೆ. ಇವರು ಏನು ರೋಡ್ ಉದ್ಧಾರ ಮಾಡ್ತಾರೆ ಗೊತ್ತಿಲ್ಲ. ನನಗಂತೂ ಬೆಂಗಳೂರು ಮಂಗಳೂರು ಹೋಗಿ ಈ ಟೋಲ್ ಕಟ್ಟಿನೇ ಸಾಕಾಗೋಗಿದೆ. ಪೆಟ್ರೋಲಿಗೆ ಬೇರೆ ಬೇಕಾಗುತ್ತೆ ನಂಗೆ. ನಮ್ಮ ಈ ಮಹೀಂದ್ರ XV 300ಗೆ 3 ರಿಂದ 3.5 3.25 ಸಾವಿರ ಬೇಕೀಗ ಪೆಟ್ರೋಲು.
ಒಂದು ಸೈಡ್ ಹೋಗೋದಕ್ಕೆ. ಸೊ ಬನ್ನಿ ಟೋಲ್ ಬೈಪಾಸ್ ಹೇಗೆ ಮಾಡೋದು ಅಂತ ನೋಡೋಣ. ನೋಡಿ 1 ಕಿಲೋಮೀಟರ್ ಇದೆ ಅಂತೆ ಸುಂಕ ವಸೂಲಾತಿ ಕೇಂದ್ರ. ಸೊ ನಾವಿಲ್ಲಿ ಲೆಫ್ಟಿಗೆ ಹಾಕ್ಕೊಳ್ಳಿ. ಸ್ಕೂಟಿ ಅವರೆಲ್ಲ ಸೈಡಿಗೆ ಹೋಗೋದಿಲ್ಲ, ರೋಡ್ ಇದ್ರು. ನೋಡಿ ಸ್ಟ್ರೈಟ್ ಹೋದರೆ ನೀವು 55 ರೂಪಾಯಿ ಟೋಲ್ ಕಟ್ಟಬೇಕು. ಸೊ ಇಲ್ಲೇ ಪಕ್ಕದಲ್ಲಿ ಒಂದು ರೋಡ್ ಹೋಗುತ್ತೆ, ಬನ್ನಿ ಲೆಟ್ಸ್ ಗೋ. ನಮ್ಮ ಎದುರುಗಡೆ ಇರೋ ಕ್ಯಾಬ್ ಡ್ರೈವರ್ಗೂ ಗೊತ್ತಿದೆ ಅನ್ಸುತ್ತೆ ರೋಡ್. ಎಂಟಗಾನಹಳ್ಳಿ. ನೋಡಿ ಎದುರುಗಡೆ ಕಾಣ್ತಾ ಇದೆಯಲ್ಲ, ಅದೇ ನಮ್ಮ NH66. ವರ್ಕ್ ನೋಡಿದ್ರೆ ನಿಮಗಾದರೂ ರೋಡಿಗೆ ಟೋಲ್ ಕೊಡಬೇಕು ಅಂತ ಅನ್ಸುತ್ತಾ? ನೀವೇ ಕಮೆಂಟ್ ಮಾಡಿ ಹೇಳಿ. A few minutes later. Two hours later. ಓಪನು. ಏಯ್ ತೊಂದರೆ. ಸೊ ಇದು ವೆಜ್ ಕಡಾಯಿ. ಈ ಹೋಟೆಲ್ ನೈವೇದ್ಯಂನ ಸ್ಪೆಷಲ್ಲು ಮಡಿಕೆಯಲ್ಲಿ ಮಾಡೋದಂತೆ. ಸೊ ಫುಲ್ಲು ಹೊಗೆ, ನೀವು ಅವಾಗಲೇ ನೋಡಿದ್ರಲ್ಲ ಇದರಲ್ಲಿ. ಅಕ್ಕಿ ರೊಟ್ಟಿ ಜಮಾಯಿಸ್ತಾ ಇದ್ದಾಳೆ. ಸೊ ನಾವು ಬ್ಯಾಟಿಂಗ್ ಮಾಡಿ ಬೇಗ ಹೊರಡೋಣ. ಬಿಸಿ ಬಿಸಿ ಅಕ್ಕಿ ರೊಟ್ಟಿ ಮತ್ತು ಹೋಟೆಲ್ ನೈವೇದ್ಯಂ ಸ್ಪೆಷಲ್ ವೆಜ್ ಕಡಾಯಿ ತಿಂದು ನಾವು ಹೊರಟ್ವಿ. ಅಲ್ಲಿ ರೆಕಾರ್ಡ್ ಮಾಡೋಕ್ಕಾಗಲಿಲ್ಲ, ಯಾಕೆಂತಂದರೆ ಅಲ್ಲಿ JCB ಕೆಲಸ ಆಗ್ತಿತ್ತು. ಕಾರ್ ಬೇಗ ತೆಗ್ದಿಲ್ಲ ಅಂದಿದ್ರೆ ನಾವು ಅಲ್ಲೇ ಬಾಕಿ ಆಗ್ತಿದ್ವಿ. ಸೊ ಕಾರಲ್ಲೇ ಮಾತಾಡೋಣ ಅಂತ. ತುಂಬ ಚೆನ್ನಾಗಿತ್ತು, ಹೈಜಿನಿಕ್ ಆಗಿತ್ತು, ಟೇಸ್ಟಿ ಫುಡ್ಡು. ಆ್ಯಂಡ್ ಓಕೆ, ಫೇರ್ ಈಸ್ ಆಲ್ಸೋ ಬೆಂಗಳೂರವರಿಗೆಲ್ಲ ದಟ್ ಈಸ್ ಓಕೆ. ನಮಗೆ
ಎಷ್ಟು ಇಬ್ರು 2 ಅಕ್ಕಿ ರೊಟ್ಟಿ, 4 ಅಕ್ಕಿ ರೊಟ್ಟಿ, 1 ವೆಜ್ ಕಡಾಯಿಗೆ 326 ರೂಪಾಯಿ ಆಯಿತು. ಒಂದು ರಿಫ್ರೆಶ್ಮೆಂಟಿಗೆ ಚೆನ್ನಾಗಿದೆ. ನೀವು ಕೂಡ ಬೆಂಗಳೂರು ಮಂಗಳೂರು ಹೋಗ್ಬೇಕಾದ್ರೆ ಹೈವೇಲಿ ಹಾಸನ ಮತ್ತು ಸಕಲೇಶಪುರದ ಮಧ್ಯದಲ್ಲಿ ಚಿಕ್ಕನಾಯಕನಹಳ್ಳಿ ಅನ್ನೋ ಜಾಗದಲ್ಲಿ ಹೋಟೆಲ್ ನೈವೇದ್ಯಂ ಅಂತ ಇದೆ, ಪ್ಯೂರ್ ವೆಜ್. ಸೊ ಟ್ರೈ ಮಾಡಿ ಆ್ಯಂಡ್ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ. ನಾವೀಗ ನಮ್ಮ ಪಯಣ ಮುಂದುವರಿಸ್ತಾ ಇದ್ದೇವೆ. ಈಗ ಬಾಳಪೇಟೆ ದಾಟಿ ಇನ್ನು ಸಕಲೇಶಪುರ ಮಂಗಳೂರು ಕಡೆಗೆ. ಎಂತ ಬೆಳ್ಳುಳ್ಳಿ ನಿಂತಿದೆ ಮಗ, ಎಂತರ ಅದು? ಹಾಂ, ಟೈರ್ ಚಂದ ಆಯ್ತಾ? ತಿರುಗುತ್ತಾ? ಸರಿ, ತೆಗಿಟಿ ಗಿಟಿ. ಹಾಂ, ಹಂಗಾಗಿ ಟೈರೇ ಬೇಕು. ಹಾಂ, ಹಾಯ್. ಎಂತ ಮಗ? ಬ್ಯಾಕ್ ಸೀಟಿಂದ ಫ್ರಂಟ್ ಸೀಟಿಗೆ ಬಂದಿದ್ದೀವಿ. ಓ, ಏನೆಲ್ಲ ಕಾಣ್ತಾ ಉಂಟು ನಮ್ಮ ಮಗನಿಗೆ ಹೊಸತ್ತು. ಹೊಸತ್ತಿದೆ ಅಪ್ಪನ ಮೊರೆಯಲ್ಲಿ ಕನ್ನಡಕ. ಓ ಹೌದಾ? ಅಲ್ಲಿ ನೋಡು, ಮೇಲೆ ನೋಡು, ಮೇಲೆ ಮಗ. ಹಾಂ, ಕಂಡತ್ತ. ಅದಾ ಈಗ ಖುಷಿ ಹಬ್ಬದು. ಅದ ಬೇಡ, ಅದಕ್ಕೆ ಕಷ್ಟ ಇಲ್ಲ. ಅದಕ್ಕೆ ಉಂಬೆ ನೀರು. ಅಪ್ಪ ಒಂದು ಜೋಕ್ ಹೇಳಾಯ್ತಾ? ಅಪ್ಪ ಒಂದು ಜೋಕ್ ಹೇಳಾಯ್ತಾ? ಜೋಕ್ मस्त जोक मारा रे, या हंस रे हलकट हंस.